ಈ ಒಂದು ಅಭಿಮಾನೋತ್ಸವದ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಈ ಕಾರು, ಇದು ಅಂಬಾಸಿಡರ್ ಕಾರು ನೋಡಬಹುದು. CKR45 ಎರಡು ಕೂಡಿದೆ 9. ಮೋಸ್ಟ್ಲಿ 9 ಇಸ್ ಅ ಲಕ್ಕಿ ನಂಬರ್ ಫಾರ್ ಯಡಿಯೂರಪ್ಪ ಅಂತ ಅನ್ಸುತ್ತೆ. ಹಾಗಾಗಿ ಅವರ ಕಾರ್ ನಂಬರ್ ಕೂಡ 9 ಇದೆ. ಅಂಡ್ ದಿಸ್ ಇಸ್ ದ ಅಂಬಾಸಿಡರ್ ಕಾರ್, ಅವರ ಮೊದಲ ಕಾರು. ಹೀಗಾಗಿ ಇದು ಅವರ ಈ ಒಂದು ಅಭಿಮಾನೋತ್ಸವದ ಅಟ್ರಾಕ್ಷನ್ ಇದು. ಸೊ ಅವರ ಒಂದು 50 ವರ್ಷಗಳ ರಾಜಕೀಯ ಜೀವನದ ಸಾರ್ಥಕತೆಯನ್ನ ಸೆರೆ ಹಿಡಿಯೋದಕ್ಕೆ ನೋಡಿ, ಈಗ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡೋದಕ್ಕೆ ಸುಮಾರು 1,000 ಮಹಿಳೆಯರು ಇಲ್ಲಿ ನೆರೆದಿದ್ದಾರೆ. 1,000 ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಯಡಿಯೂರಪ್ಪ ಅವರ ಪುರಪ್ರವೇಶಕ್ಕೆ ಈಗ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಭಾಗ್ಯಲಕ್ಷ್ಮಿ ಕೊಟ್ಟಂತಹ ನಮ್ಮ ಯಡಿಯೂರಪ್ಪನವರಿಗೆ ಮುಂದೆ ಬನ್ನಿ. ಏನು ಹೆಣ್ಣು ಮಕ್ಕಳಿಗೆ ಏನೇನು ಬೇಕಾಗಿದೆ ಬೇಸಿಕ್ ಥಿಂಗ್ಸ್ ಅನ್ನ ಯೋಚನೆ ಮಾಡಿದಂತಹ ಯಡಿಯೂರಪ್ಪನ ಖುಷಿಯಿಂದ ನಾವು ಪುರಪ್ರವೇಶ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ತಮ್ಗೆ ಏನ್ ಅನ್ಸ್ತಾ ಇದೆ? ಫುಲ್ ಖುಷಿಯಾಗಿದೆ. ಓಕೆ, ಸೊ ಎಷ್ಟು ಜನ ಹೆಣ್ಮಕ್ಳು ಬಂದಿದ್ದೀರಿ ತಾವು? ಯಡಿಯೂರಪ್ಪನ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಯಡಿಯೂರಪ್ಪ ಅವ್ರ ಬಗ್ಗೆ ಏನ್ ಗೊತ್ತು? ಓಕೆ, ತಾವು ನೋಡಬಹುದು ಅಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಸೇರಿದಂತೆ ವೇದಿಕೆ ಮೇಲೆ ಶ್ರೀರಾಮುಲು ಅವರಿದ್ದಾರೆ, ಗೋವಿಂದ ಕಾರಜೋಳ ಅವರಿದ್ದಾರೆ ಮತ್ತು ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ನೋಡಿ, ಅಭಿವೃದ್ಧಿಯ ಹರಿಕಾರ BS ಯಡಿಯೂರಪ್ಪಾಜಿಗೆ, ಕರ್ನಾಟಕದ ಭಾಗ್ಯದ ಬಾಗಿಲು ತೆಗೆದ ಭಾಗ್ಯಲಕ್ಷ್ಮಿ ನಾಯಕ ಯಡಿಯೂರಪ್ಪಾಜಿಗೆ, 50% ಮೀಸಲಾತಿ ನೀಡಿದ BS ಯಡಿಯೂರಪ್ಪಾಜಿ, ಭಾರತ್ ಮಾತಾ ಕಿ, ರೈತ ನಾಯಕ BS ಯಡಿಯೂರಪ್ಪಾಜಿಗೆ. ಈಗ ಪ್ರಥಮ ಬಾರಿಗೆ ತಾಂಡ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು. ಅವ್ರಿಗೆ ಯಾವಾಗಲೂ ನಮ್ಮ ಬಂಜಾರ ಸಮಾಜ ಅವ್ರ ಜೊತೆಗೆ ಯಾವತ್ತೂ ಇರುತ್ತೆ, ವಿಜಯೇಂದ್ರ ಅವ್ರ ಜೊತೆಗೂ ಯಾವಾಗಲೂ ಇರುತ್ತೆ, ಮತ್ತೆ ಬಿಜೆಪಿ ಸರ್ಕಾರದ ಜೊತೆಗೂ ಯಾವತ್ತೂ ಬಂಜಾರ ಸಮಾಜ ಇರುತ್ತೆ. ಯಾಕಂದ್ರೆ ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಇವತ್ತಿಗೂ ಸೇವಾಲಾಲ್ ಭವನ ಕಾಣ್ತಿದೆ ಅಂದ್ರೆ ಅವರೇ ಕಾರಣ. ಹಾಗಾಗಿ ನಾವು ಯಾವಾಗಲೂ ಅವರಿಗೆ ಚಿರಋಣಿಯಾಗಿ ಯಡಿಯೂರಪ್ಪನವರು ಇರ್ತೀವಿ. ರಾಜಾವಲಿ ಅಂತ ಯಾಕಂದ್ರೆ ಯಡಿಯೂರಪ್ಪನವರಿಗೆ ಕೃಷಿ ಬಜೆಟ್ ಅನ್ನ ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲೇ ರೈತರಿಗೆ ಬಜೆಟ್ ಅನ್ನು ಕೊಟ್ಟಂತ ರೈತ ನಾಯಕ ಯಡಿಯೂರಪ್ಪ ದುಡಿಗಿದ್ರೆ ವಿಧಾನಸೌಧ ಮಾಡಬಹುದು ಅಂತ ಯಾಕೆ ಹೇಳ್ತಾರಂದ್ರೆ ಅವರು ರೈತ ಪರ ಹೋರಾಟ, ಜನಪರ ಕಾಳಜಿಯನ್ನು ಹೊಂದಿರುವಂತಹ ನಾಯಕ. ಸೊ ಕಲಾ ತಂಡಗಳು, ಜಾನಪದ ಕಲಾ ತಂಡಗಳು ಇದನ್ನ ಸಾರ್ಥಕಗೊಳಿಸೋದಕ್ಕೆ ಯಾವ ಲೆವೆಲ್ಗೆ ಇಡೀ ರಾಜ್ಯಾದ್ಯಂತ ಜಾನಪದ ಕಲಾ ಲೋಕವನ್ನೇ ಚಿತ್ರದುರ್ಗದಲ್ಲಿ ಸೃಷ್ಟಿಸಲಾಗಿದೆ. ಯಡಿಯೂರಪ್ಪನವರ ಪುರಪ್ರವೇಶ ಅಷ್ಟು ಅದ್ಧೂರಿಯಾಗಿ ಮತ್ತು ವೈಭವೋಪೇತವಾಗಿ ಕೋಟೆ ನಗರಿ ಚಿತ್ರದುರ್ಗದಲ್ಲಿ ಕಾಣ್ತಾ ಇದೆ. ಚಿತ್ರದುರ್ಗದಲ್ಲಿ ಎಲ್ಲಿ ನೋಡಿದರಲ್ಲಿ ಸಂಭ್ರಮ, ಎಲ್ಲಿ ನೋಡಿದರಲ್ಲಿ ಜಾನಪದ ಕಲಾ ತಂಡಗಳ ವೈಭವ. ಆ ಮೂಲಕ ಯಡಿಯೂರಪ್ಪನವರ ಪುರಪ್ರವೇಶ ಆಗಿದೆ. ಚಿತ್ರದುರ್ಗಕ್ಕೂ ಕಹಳೆಗೂ ಅವಿನಾಭಾವ ಸಂಬಂಧ. ಹೀಗಾಗಿ ಕಹಳೆಯನ್ನ ಹಿಡಿದು ಬಹಳಷ್ಟು ಜನ ಈಗ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವಕ್ಕೆ ಬಂದಿದ್ದಾರೆ. ತಾವು ನೋಡಬಹುದು ಇಲ್ಲಿ ಮೇಡಮ್ ಇನ್ನೆಲ್ಲ ಇದೆ. ಚಳ್ಳಕೆರೆಯಿಂದ ಬಂದಿದ್ದೀರಿ. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಈ ಸರಿ ಬಿಜೆಪಿಯನ್ನ ನಾವು ಮಟ್ಟವನ್ನ ಗೆಲ್ಲಿಸ್ತೀವಿ ಅಂತ ನಾವು ಈ ಹೋರಾಟದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. ಎಸ್ ಮೇಡಮ್. ಹೋರಾಟ ನಾಯಕರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಒಳ್ಳೆದಾಗಲಿ.
ಕಾರ್ಯಕ್ರಮ ಮಾಡ್ತಾ ಇದ್ವಿ. ತುಂಬಾ ಯಶಸ್ವಿಯಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮ್ಗೆ ತುಂಬಾ ಖುಷಿ ಆಗಿದೆ. ಹೌದಾ? ಸೊ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೆ ಇಷ್ಟ ಆಗಿದ್ದೆ ಏನ್ ಸರ್? ಇಷ್ಟ ಆಗಿದೆ ಅಂದ್ರೆ ಜನಸಂಪರ್ಕದಿಂದ ಬಹಳ ಚೆನ್ನಾಗಿ ಕಾರ್ಯಕ್ಕೆ ಒಂದು ಬೆಂಬಲ ಕೊಡ್ತಾರೆ, ರೈತ ಪರವಾಗಿ ಹೋರಾಟ ಮಾಡ್ತಾರೆ. ತುಂಬಾ ಇಷ್ಟ ಆಗುತ್ತೆ. ಜೀವನ ನಡೆಯುತ್ತಾ ಇದ್ರಲ್ಲಿ ಅಥವಾ ಬೇರೆ ಏನಾದ್ರೂ ಉದ್ಯೋಗ ಮಾಡ್ತಾ ಇದ್ದೀರಾ? ರೈತರು ಮತ್ತೆ ನಮ್ಮ ಕಬ್ಬನ್ನು ಬಿಡಬಾರ್ದು, ಪರಂಪರೆಯಾಗಿ ನಾವು ಎಲ್ಲ ಚಿತ್ರದುರ್ಗದಾಗೆ ಬಾಳ ಇದ್ವಿ ಮೇಡಮ್ ಪರಂಪರೆ. ಆಲ್ ರೈಟ್. ಸುದೀರ್ಘ ಅವರ ರಾಜಕೀಯ ಇತಿಹಾಸದಲ್ಲಿ ರೈತರಿಗಾಗಿ ವಿಶೇಷವಾಗಿ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಧರ್ಮ ಇದ್ದರೆ ಏಕೈಕ ವ್ಯಕ್ತಿ ಎಲ್ಲ ವರ್ಗಗಳಿಗೆ ಸಮನಾಗಿ ಆರ್ಥಿಕತೆಯ ವ್ಯವಸ್ಥೆಯನ್ನು ವಹಿಸಿದಂತ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಅತಿ ಹೆಚ್ಚು ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ನಾಳೆ ಲಕ್ಷಾಂತರ ಜನ ಅವರ ಅಭಿಮಾನೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಕಲ್ಸ್ಕೊಡ್ತೀರಾ ನಂಗೆ? ಅದು ಕಲ್ಸ್ಕೊಡ್ತೀರಾ? ಹಾಕಿ ನನ್ಗೆ ಹಾಕಿ ನೋಡೋಣ. ಹೆಂಗಿರ್ಕೋಬೇಕು? ಸೊ ಇದನ್ನ ಲೇಡೀಸ್ ಮಾಡಿಸ್ತಾರಾ? ಹೌದಾ? ಎಷ್ಟು ವರ್ಷದಿಂದ ಬನ್ನಿ ಹಂಗೆ? ಎಷ್ಟು ವರ್ಷದಿಂದ? 10 ವರ್ಷದಿಂದ ಮಾಡಿಸ್ತೀನಿ. ಹೌದಾ? ಸೊ ನೀವೆಲ್ಲರೂ ಎಲ್ಲಿಂದ ಬಂದಿರೋದು? ಕೊಪ್ಪಳದಿಂದ ಬಂದಿದ್ದೇನೆ. ಇವತ್ತು ಜಾತ್ರಾ ಮಹೋತ್ಸವದ ತರನೇ ಇವತ್ತು ನಾವು BS ಯಡಿಯೂರಪ್ಪರವರ ಒಂದು ಅಭಿಮಾನೋತ್ಸವದಲ್ಲಿ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಇವತ್ತು ಮಹಿಳೆಯರು, ರೈತರು, ಯುವಕರು, ಯುವತಿಯರು ಅಲ್ಲದೇನೆ ಹಿರಿಯ ನಾಗರಿಕರು ಕೂಡ ಇವತ್ತು ಜಾತ್ರಾ ರೀತಿಯಲ್ಲಿ ಸಾಗರೋತ್ತರವಾಗಿ ಇವತ್ತು ಕೋಟೆ ನಗರಿ ಚಿತ್ರದುರ್ಗದಲ್ಲಿ ನಾವು ಬಂದಿರೋದು. ನಮ್ಮೆಲ್ಲರಿಗೂ ಕೂಡ ನೀವೆಲ್ಲ ಕೊಪ್ಪಳದವ್ರೇನಾ? ಅಲ್ಲ, ಬೇರೆ 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 ಜಿಲ್ಲೆ. ಏನ್ ಸರ್ ಇದು ಫೋಟೋ? ಇದು ನೀವಾ? ಇದು ನೀವು? ಓ, 1980ರಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ, ಅನಂತ್ ಕುಮಾರ್ ನಾವೆಲ್ಲ ಇದ್ದೀರಿ. ಅವಾಗ ನಾವು ತೆಗೆದಿದ್ದೀವಿ. ವಾವ್, ಸೂಪರ್. ಓ, ಹೇಳಿ ಬೇಡ. ಅದೇ ರೀತಿ ನಮ್ಮ ರಾಧಾಕೋಟ್ ಟಿವಿ ಇದು ಗ್ಯಾರಂಟಿ. ರಾಧಾಕೋಟ್ ಟಿವಿ ಅಂದ್ರೆ ಗ್ಯಾರಂಟಿ ರಾಧಾಕುಮಾರ್ ಬರೀ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೆಳಿಲಿ ಅಂತ ನಾನು ಕೇಳ್ಕೊತಾನೆ. ನನ್ನ ಹೆಸರು ಆನಂದ್ ಆರ್, ದೊಡ್ಡಬಳ್ಳಾಪುರ, ರೈತ ಮೋರ್ಚಾ. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ರೇಣುಕಾಚಾರ್ಯ ಅವ್ರು ಇರ್ಲಿಲ್ಲ ಅಂದ್ರೆ ಹೆಂಗೆ? ಅವ್ರು ಇರ್ಲಿಲ್ಲ, ಅವ್ರು ಒಂಥರ ದತ್ತು ಪುತ್ರ ಇದ್ದ ಹಾಗೆ ಯಡಿಯೂರಪ್ಪನವ್ರಿಗೆ. ಸೊ ರೇಣುಕಾಚಾರ್ಯ ಅವರ ಹಸಿರು ಶಾಲನ್ನ ಸುತ್ಕೊಂಡು ಬಂದಿದ್ದಾರೆ. ಯಡಿಯೂರಪ್ಪನವರ ದತ್ತು ಪುತ್ರರು. ನೋಡಮ್ಮ, ಯಡಿಯೂರಪ್ಪ ಅಂದ್ರೆ ಬಹಳ ಹತ್ತಿರ ನೋಡಿದೀನಿ. ಅವರೊಬ್ಬ ವ್ಯಕ್ತಿ ಅಲ್ಲ, ದೊಡ್ಡ ಶಕ್ತಿ. ಯಡಿಯೂರಪ್ಪನವರ ನಾನು 1990ರಿಂದ ನೋಡಿದ್ದೀನಿ. ಅವರ ಪಾದಯಾತ್ರೆ ಪಾಲ್ಗೊಂಡಿದ್ದೀನಿ, ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. ಅಂತ ಮಹಾನ್ ನಾಯಕನ ಕಳೆದ 50 ವರ್ಷಗಳ ಕಾಲ, 5 ದಶಕಗಳ ಕಾಲ ರಾಜಕಾರಣದಲ್ಲಿ 7 ಬಾರಿ ಶಾಸಕರಾಗಿ ಶಿಕಾರಿಪುರ ಪುರಸಭಾ ಅಧ್ಯಕ್ಷರ ರಾಜಕೀಯ ಜೀವನ ಪ್ರಾರಂಭ ಮಾಡಿ, ಆ ಸಂದರ್ಭದಲ್ಲಿ ಅಲ್ಲಿ ಬಂದೀಕಾಲ ಸಚಿವ ವೆಂಕಟಪ್ಪನವರು ಅವರ ಅನುಯಾಯಿಗಳು ಯಡಿಯೂರಪ್ಪನವರು ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಬಂದು ಚಳಿಗೊಟ್ಟಕ್ಕೆ ಕೆಳಗಡೆ ಉರುಳಿಬಿದ್ದರು. ಅವರು ಕುಟುಂಬಕ್ಕೋಸ್ಕರ ಅಲ್ಲ. ಸರ್, ಫಸ್ಟ್ ಟೈಮ್ ನಿಮ್ದು ಅವ್ರದ್ದು ಭೇಟಿ ಎಲ್ಲಿ ಸರ್? ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ 90ರಲ್ಲಿ ಭೇಟಿ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ರಾಜಕೀಯ ನನಗೆ ಜನ್ಮ ಕೊಟ್ಟಂತ ಹೊನ್ನಾಳಿ ತಾಲೂಕಿನ ನ್ಯಾಮತಿ ತಾಲೂಕಿಲ್ಲ ನನ್ನನ್ನ ಯುವ ಮೋರ್ಚಾ ಅಧ್ಯಕ್ಷರು ಮಾಡಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ. ನೋಡಿದ್ರಲ್ಲ ವೀಕ್ಷಕರ, ರೇಣುಕಾಸ್ವಾಮಿ ಅವರು ಯಾವ ರೀತಿ ರೇಣುಕಾಚಾರ್ಯ ಅವರು ಯಾವ ರೀತಿ ಯಡಿಯೂರಪ್ಪನವರ ಕೈ ಬಲಪಡಿಸಿದ್ರು, ಯಾವ ರೀತಿ ಯಡಿಯೂರಪ್ಪನವರ ಪರವಾಗಿ ನಿಂತ್ರೋ. ಈಗ ಅವ್ರು ಹೇಳ್ತಾ ಇರೋದು ವಿಜಯೇಂದ್ರ ಅವ್ರಿಗೂ ಕೂಡ ನಾವು ಅದೇ ರೀತಿಯಾದಂತ ಸಪೋರ್ಟ್ ಮಾಡ್ತೀವಿ. ಈ ರಾಜ್ಯದ ಲಕ್ಷಾಂತರ ಯುವಕರು ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರೆ ವೈ ನಾಟ್ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಈಗ ರೇಣುಕಾಚಾರ್ಯ ಅವರು ಗ್ಯಾರಂಟಿ ನ್ಯೂಸ್ ಜೊತೆ